ಹಲೋ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಟೀ ಕಾಫಿನ ಸ್ಕಿಪ್ ಮಾಡಿಬಿಟ್ಟು ನಾವು ರಾಗಿ ಗಂಜಿ ಮಾಡ್ಕೊಂಡು ಕುಡಿತಿದ್ರಿ. ಅದು ಬೆಲ್ಲದ್ದು ಸಿಹಿ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತು. ಅದಕ್ಕಾಗಿ ಮಾಡ್ಕೊತಿದ್ದೆ. ನಾನು ಮಾಡ್ಕೊತಿದ್ರೆ ನನ್ನ ಮಗಳು ನನಗೂ ಒಂದು ಗ್ಲಾಸ್ ಬೇಕು ಅಂತಂದ್ಲು. ಅವಳಿಗೂ ಒಂದು ಗ್ಲಾಸ್ ಮಾಡಿಕೊಟ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ವಾಂಗಿಬಾತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮಾಡಿಬಿಟ್ಟು ಇನ್ನು ಮನೆಯದ ಸ್ವಲ್ಪ ಕೆಲಸಗಳು ಮುಗಿಸ್ಕೊಂಡು ಹಾಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಬದನೆಕಾಯಿ ಸಾಂಬಾರಿಗೆ ಇಡ್ತಾ ಇದ್ದೆ. ಇದು ಫುಲ್ ರೆಸಿಪಿ ನಾನು ಲಾಂಗ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿರ್ತೀನಿ. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಪ್ಲೀಸ್ ಹೋಗಿ ನೋಡಿ. ಹಾಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಮನೆಯಲ್ಲಿ, ಕ್ಲೀನ್ ಮಾಡ್ಕೊತಿದ್ರೆ ನಮ್ಮ ಟೋನಿ ಬ್ರೂನೋ ನನ್ನನ್ನು ಯಾಮಾರ್ದಿರ ನನ್ನ ಹಿಂದೆನೇ ತಿರುಗ್ಲಾಡ್ತಿದ್ದಾರೆ. ಇನ್ನು ಅಡುಗೆ ಎಲ್ಲ ಆದಮೇಲೆ ಒಂದ್ಸಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಕಸ ಕಡ್ಡಿ ಎಲ್ಲ ಬಿದ್ದಿರೋತ್ತಲ್ವ, ಅದಕ್ಕಾಗಿ. ಇನ್ನು ಸಾಂಬಾರು ನೋಡಿ ಸ್ವಲ್ಪ ಗಟ್ಟಿಯಾಗಿ ಇಟ್ಟಿದ್ದೆ, ಮುದ್ದೆ ಮಾಡ್ತಿದ್ದೆ. ಅನ್ನ ಮಾಡಿದರೆ ಸ್ವಲ್ಪ ನೀರಾಗಿ ಇಟ್ಕೊಂಡ್ರು ಆಗುತ್ತೆ. ಇನ್ನು ಕ್ಯಾಬೇಜ್ ಪಲ್ಯ ಸೈಡ್ ಡಿಶ್ಗೆ ಬೇಕೇ ಬೇಕು ಅಂತ ಹೇಳಿ ಮಾಡಿಕೊಂಡೆ. ಇನ್ನು ಆಯಿಲ್ ಫುಡ್ ಏನಾದರೂ ಮಾಡೋಣ, ಬೋಂಡನೋ ಬಜ್ಜಿನೋ ಅಂತ ಅಂದ್ಕೊಂಡ್ರೆ ಮೊನ್ನೆನೂ ಅದನ್ನೇ ಮಾಡಿದ್ದೆ ಅಲ್ವಾ, ಅದಕ್ಕಾಗಿ ಇವತ್ತನ್ನು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಪಲ್ಯ ಮಾಡಿಕೊಂಡೆ. ಕ್ಯಾಬೇಜ್ ಪಲ್ಯನೂ ತುಂಬ ಚೆನ್ನಾಗಿತ್ತು. ಇವತ್ತು ನಮ್ಮ ಮೈದಲ್ಲಿ ಬಿಸಿ ಬಿಸಿಯಾಗಿ ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿ ಬದನೆಕಾಯಿ ಸಾಂಬಾರು ಮಾಡಿ ಕ್ಯಾಬೇಜ್ ಪಲ್ಯ ಮಾಡ್ಕೊಂಡ್ಬಿಟ್ಟೆ. ಇನ್ನು ಅಡುಗೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮಾಮೂಲಿ ಸಾಯಂಕಾಲ ಇದ್ದಿದ್ದ ಕೆಲಸನೇ ಪಾತ್ರೆಗಳೆಲ್ಲ ತೊಳೆದೆ. ಪಾತ್ರೆಗಳು ತೊಳಿತಿದ್ರೆ ನೆನಪಾಯಿತು ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅಂತ, ಅದನ್ನು